ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಮೇ 10 ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ದೊಡ್ಡ ಬದಲಾವಣೆ ತರಬಹುದಾದ ಮಹತ್ವದ ದಿನವಾಗಿರುತ್ತೆ. ಈ ದಿನ ನಿಮ್ಮ ಭಾಗ್ಯ ಚಕ್ರ ತಿರುಗಲಾರಂಭಿಸುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ನೀವು ಬಹಳ ದಿನಗಳಿಂದ ಎದುರಿಸುತ್ತಿದ್ದ ಅಡಚಣೆಗಳು ಈಗ ಒಂದೊಂದಾಗಿ ದೂರವಾಗುತ್ತೆ. ನಿಮ್ಮ ಸಹನೆಯ ಫಲ ಈಗ ಸಿಗುವ ಸಮಯ ಬಂದಿದೆ. ಈ ದಿನ ನಿಮಗೆ ಒಳಗಿನಿಂದಲೇ ಹೊಸ ಆತ್ಮವಿಶ್ವಾಸ ಹುಟ್ಟುತ್ತೆ ಮತ್ತು ನೀವು ನಿಮ್ಮ ಗುರಿಯ ಕಡೆ ಹೆಚ್ಚು ದೃಢವಾಗಿ ಸಾಗೋದಕ್ಕೆ ಪ್ರೇರಣೆಯನ್ನು ಪಡಿತೀರಾ. ಆರ್ಥಿಕವಾಗಿ ಈ ಸಮಯ ನಿಮಗೆ ಉತ್ತಮ ಫಲಗಳನ್ನು ನೀಡಬಹುದು. ನೀವು ಹಿಂದೆ ಮಾಡಿದ ಹೂಡಿಕೆಗಳು ಅಥವಾ ಉಳಿಸಿಕೊಂಡ ಹಣ ಈಗ ಲಾಭ ನೀಡುವ ಸಾಧ್ಯತೆ ಇದೆ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತು ವಿಡಿಯೋಗೆ ಇನ್ನೂವರೆಗೂ ಕೂಡ ವಿಡಿಯೋಗೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ವ್ಯವಹಾರ ಮಾಡ್ತಿರೋರಿಗೆ ಹೊಸ ಗ್ರಾಹಕರು, ಹೊಸ ಅವಕಾಶಗಳು ದೊರೆಯಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿವೆ ಎಂಬುದು ಈಗ ನಿಮಗೆ ಗೊತ್ತಾಗುತ್ತೆ. ಕೆಲಸದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರುತ್ತೆ ಮತ್ತು ಮೇಲಾಧಿಕಾರಿಗಳಿಂದ ಗೌರವ ಹೆಚ್ಚಾಗುತ್ತೆ. ಕೆಲವರಿಗೆ ವೇತನ ಹೆಚ್ಚಳ ಅಥವಾ ಪದೋನ್ನತಿ ಸಿಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಸಂತೋಷವಾದ ವಾತಾವರಣ ಅನ್ನೋದು ನಿರ್ಮಾಣ ಆಗುತ್ತೆ. ಮನೆಯಲ್ಲಿದ್ದ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತೆ. ನಿಮ್ಮ ಮಾತಿಗೆ ಮೌಲ್ಯ ದೊರೆಯುತ್ತೆ. ಹಿರಿಯರಿಂದ ಆಶೀರ್ವಾದ ಸಿಗುತ್ತೆ. ವಿವಾಹ ಯೋಗ ಇರುವವರಿಗೆ ಉತ್ತಮ ಸಂಬಂಧಗಳು ಬರುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಇದ್ದವರಿಗೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ, ಗಾಢವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ದೇಹದ ಶ್ರಮವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಸಮಯಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳೋದನ್ನು ಮರಿಬೇಡಿ. ಆಹಾರ ಪದ್ಧತಿಯಲ್ಲಿ ನಿಯಮ ಪಾಲಿಸೋದು ತುಂಬ ಮುಖ್ಯ. ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ಉತ್ತಮವಾಗಿರುತ್ತೆ. ಈ ದಿನ ನಿಮ್ಮ ಭಾಗ್ಯವನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಒಂದು ಸರಳ ಉಪಾಯವನ್ನು ಅನುಸರಿಸಬಹುದು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ದೇವರ ಪೂಜೆ ಮಾಡಿ. ವಿಶೇಷವಾಗಿ ಶಿವನ ಆರಾಧನೆ ನಿಮಗೆ ಹೆಚ್ಚಿನ ಶುಭ ಫಲ ನೀಡುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸೋದು ಉತ್ತಮ. ಶಿವಲಿಂಗಕ್ಕೆ ನೀರು, ಹಾಲು ಅಥವಾ ಗಂಗಾಜಲ ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಬಿಲ್ವ ಪತ್ರೆಯನ್ನು ಅರ್ಪಿಸೋದು ಅತ್ಯಂತ ಶುಭಕರವಾಗಿರುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಕೂಡ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಆದ್ದರಿಂದ ಯಾವುದೇ ಕೆಲಸವನ್ನು ತುರ್ತುಗೊಳಿಸಬೇಡಿ. ಆಲೋಚನೆ ಮಾಡಿ ಮುಂದೆ ಸಾಗಿರಿ. ನಿಮ್ಮ ಸುತ್ತಲಿನ ಜನರನ್ನು ನಂಬಿ, ಆದರೆ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಶ್ರಮ ಮತ್ತು ಸಹನೆ ನಿಮಗೆ ದೊಡ್ಡ ಯಶಸ್ಸು ತರುತ್ತೆ. ವೃಷಭ ರಾಶಿಯವರೇ, ಇದು ನಿಮ್ಮ ಸ್ಥಿರತೆಯ ಮತ್ತು ಗೆಲುವಿನ ಸಮಯ. ನಿಧಾನವಾಗಿ ಸಾಗಿದ್ರೂ ನೀವು ದೊಡ್ಡ ಗುರಿಗಳನ್ನು ಸಾಧಿಸ್ತೀರಾ. ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತೆ. ಅವನು ಎಲ್ಲವನ್ನೂ ಕೂಡ ಸ್ವೀಕರಿಸೋದಕ್ಕೆ ಸಿದ್ಧರಾಗಿರಿ. ಕೊನೆಗೆ ಈ ಶುಭ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಭಕ್ತಿ ಮತ್ತು ಶ್ರದ್ಧೆಯಿಂದ ಹರ ಹರ ಮಹಾದೇವ ಅಂತ ಉಚ್ಚರಿಸಿ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ಎಲ್ಲವೂ ಕೂಡ ನೆಲೆಸುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.